ಏನ್ ಮಾಡ್ತಾ ಇದೀಯಾ? ಇಡ್ಲಿನಾ? ಇದು ಉದ್ದಿನ ಗಡ್ಬು ಮಾಡಿದೀನಿ. ನಿನ್ಗೂ ಇಷ್ಟ ಆಗುತ್ತೆ, ನಿಮ್ಮ ಅಪ್ಪನ್ಗೂ ಇಷ್ಟ ಅಲ್ವಾ? ಅದಕ್ಕೆ ಉದ್ದಿನ ಗಡ್ಬು ಮಾಡಿದೀನಿ. ಓಕೆ, ರೆಸಿಪಿ ವಿಡಿಯೋ ತೋರ್ಸೋಣ. ತೋರ್ಸೋಣ ಬಾ. ಬೇಕಾಗಿರುವ ಸಾಮಗ್ರಿಗಳು: ಈ ಬಟ್ಲಲ್ಲಿ ಅರ್ಧ ಬಟ್ಲು ಉದ್ದಿನ ಬೇಳೆ, ಅರ್ಧ ಬಟ್ಲು ಕಡಲೆ ಬೇಳೆ, ಸ್ವಲ್ಪ ಹೆಸರು ಬೇಳೆ. ಅದನ್ನ 2 ಗಂಟೆ ಕಾಲ ನೆನೆಸಿ ಇಟ್ಟಿದೀನಿ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕಬೇಕಂದ್ರೆ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರ್ಬೇವು ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಇದಿಷ್ಟನ್ನು ಹಾಕೊಂಡು ತರಿಯಾಗಿ ರುಬ್ಕೋಬೇಕು. ಒಲೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸ್ಬಿಟ್ಟು ಇಟ್ರೆ ಆಯ್ತು. 1 ಗ್ಲಾಸ್ ಕಡ್ಬಿಗೆ ನೀರ್ ಇಡ್ತಾ ಇದೀನಿ. ಸ್ವಲ್ಪ ಉಪ್ಪು ಹಾಕಂತೀನಿ, ಯಾಕಂದ್ರೆ ಇದಕ್ಕೂ ಉಪ್ಪು ಹಾಕಿರ್ತೀವಿ, ಇದಕ್ಕೂ ಉಪ್ಪು ಹಾಕ್ತಿವಿ, ರುಚಿ ಬರ್ಬೇಕು ಅಂತ. ಕೆಲವರು ಹಾಕೋದಿಲ್ಲ, ಒಂದಕ್ಕೆ ಹಾಕಿದ್ರೆ ಒಂದಕ್ಕೆ ಹಾಕಲ್ಲ, ಅದು ಟೇಸ್ಟ್ ಬರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು, ಬಬಲ್ಸ್ ಬರ್ಬೇಕು. ಈ ತರ ಹಾಕಿ ಹಿಂಗೆ ತಿರೋಬೇಕು. ಹಿಟ್ಟನ್ನ ಹಿಂಗೆ ಚೆನ್ನಾಗಿ ಹಾಕಿ ನಿಮಿಷ. ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಬೇಕು. ಸ್ವಲ್ಪ ಹಿಂಗೆ ಜೀರಿಗೆ ಹಾಕಿದ್ರೆ ಸ್ವಲ್ಪ ಕಂಪಾಗಿ ಬಾಯಿಗೆ ಸಿಗ್ತಾ ಇರ್ತಾವಲ್ಲ, ತಿನ್ನಕ್ ಚೆನ್ನಾಗಿರ್ತದೆ. ಇದು ಹೆಲ್ದಿ ತಿಂಡಿ, ಎಣ್ಣೆ ಖರ್ಚಿಲ್ದಂಗೆ. ತಟ್ಟೆಗೆ ಹಾಕ್ತೀನಿ, ತಣ್ಣಗೆ ಹಾಕ್ತೀನಿ. ಯಾರೋ ಕೇಳಿದ್ರು ಉದ್ದಿನ ಗಡ್ಬು ಮಾಡ್ರಿ ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ ಉದ್ದಿನ ಗಡ್ಬು. ಸ್ವಲ್ಪ ತಣ್ಣಗಾಗಿದೆ. ಈಗ ನೋಡಿ, ಇದನ್ನ ಕಲಿಸ್ತೀನಿ. ಹಿಂಗೆ ರಾತ್ರಿ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ನಾವು ತಿಂಡಿ ಮಾಡ್ತೀವಲ್ಲ ಅಷ್ಟೇ ಟೈಮಲ್ಲೇ ಆಗೋಗ್ಬಿಡುತ್ತೆ. ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಈ ಥರ ನೋಡಿ, ಹಿಂಗೆ ಹಿಂಗೆ ಮಾಡ್ಕೊಂಡು ಈ ಥರ ಈ ಥರ ಇದು ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಬಾಳೆ ಎಲೆ ಇರ್ಲಿಲ್ಲ ಅಂದ್ರೆ ಮನೇಲಿ ಬಟ್ಟೆ ಇರುತ್ತಲ್ಲ, ಬಟ್ಟೆಯಲ್ಲೂ ಇಟ್ಕೋಬಹುದು. ನಾನು ಬಾಳೆ ಎಲೆ ತಗೊಂಡಿದ್ದೀನಿ. ಹಿಂಗೆ ಪ್ಲೇಟ್ ಇರುತ್ತಲ್ಲ, ಇಡ್ಲಿ ಪ್ಲೇಟು, ಆ ಪ್ಲೇಟಲ್ಲಿ ಹಿಂಗೆ ಇಟ್ಕೊಂಡು ಇದು ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಲ್ಲ, ಕೈಗೆ ಒಂಚೂರು ಇದೆ ಹೆಚ್ಕೊಂಡ್ರಿ ಈ ಥರ ಇಟ್ಕೊಂಡ್ರಿ. ಇಷ್ಟೇ ಇದು ಮಾಡಬೇಕು, ಪ್ರೆಸ್ ಮಾಡಬೇಕು. ಫುಲ್ ಪ್ರೆಸ್ ಮಾಡಿಬಿಟ್ರೆ ಇದು ಹಬೆ ಎಲ್ಲ ಹೋಗಲ್ಲ. ಫುಲ್ ಪ್ರೆಸ್ ಮಾಡಿಬಿಟ್ರೆ ಅದು ಬೇಯಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಇಷ್ಟೇ ಪ್ರೆಸ್ ಮಾಡಿ ಇಡಬೇಕು. ಅದು ಹತ್ತತ್ರ ಇಡಬೇಡಿ, ಬೇಯಲ್ಲ. ಸ್ವಲ್ಪ ದೂರ ಇಡಿ. ಅಲ್ಲಾಡದ ತಿಂಡಿ ಇದು ಗಣಪತಿ ಹಬ್ಬದಲ್ಲಿ ಮಾಡ್ತಾರೆ. ಇದನ್ನ ಗಣೇಶನ್ ತುಂಬಾ ಇಷ್ಟ, ಅಮ್ಮನೆಯವ್ರಿಗೂ ತುಂಬಾ ಇಷ್ಟ. ನಮ್ಮ ಮನೆಯವರು ಶಿವಮೊಗ್ಗದಿಂದ ಚಿರಾಳಕೊಪ್ಪ ಅಂತ ಒಂದು ಊರು, ಆ ಊರ ಹತ್ರ ಬೆಳ್ಳಿಗಾವಿ ಅಂತ, ಅಲ್ಲಿ ಇದನ್ನ ಮಾಡ್ತಾರೆ. ನಮ್ಮ ಗಂಡನ ಮನೇಲಿ ಮಾಡ್ತಾರೆ ಇದನ್ನ. ಅವ್ರಿಗೆ ಇಷ್ಟ ಅಂತ ಇದನ್ನ ನಾನು ಕಲ್ತ್ಕೊಂಡಿದ್ದೀನಿ ನಾನು ಅವ್ರಿಗೋಸ್ಕರ. ಇದು ಇಡ್ಲಿ ಸ್ಟ್ಯಾಂಡಲ್ಲಿ ಈ ತರ ಇಟ್ಕೊಬೇಕು. ಇದು ಎರಡನ್ನೂ ಈ ತರ ಇಟ್ಕೋಬೇಕು. ಸ್ವಲ್ಪ ದೂರನೇ ಇಟ್ಕೊಂಡು ಬೇಯಿಸ್ಬೇಕು. ತರ ಮೋಮೋಸ್ ತರ ಕಾಣಿಸ್ತಿದೆ. ಹೌದಾ? ಸ್ಟ್ಯಾಂಡಲ್ಲಿ ನೀರು ಹಾಕಿ ಹಿಂಗಿಡ್ಬೇಕು. ನೀರು ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಸ್ಟ್ಯಾಂಡ್ ಇಡಬೇಕು. ನೀರು ಬಿಸಿ ಆಗ್ತಾ ಇದೆ, ಇಲ್ಲಿ ಈ ತರ ಇಡಬೇಕು. ಹಿಂಗೆ ಡಿಸ್ಟೆನ್ಸ್ ಅಲ್ಲಿ ಇಡಬೇಕು, ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬರುತ್ತೆ. ಸ್ವಲ್ಪ ಬಿಡಿಯಾಗಿ ಇಡಬೇಕು. ಬಿಡಿಯಾಗಿಟ್ಟು ಕ್ಲೋಸ್ ಮಾಡಿ. ಇದು ರುಬ್ಬಿರೋದು ಮಸಾಲ ಉಳಿತೈತಲ್ಲ, ಈಗ ಉಳಿದಿದೆ. ಇದು ಉಳಿದಿರೋದ್ರಿಂದ ಇದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಇದನ್ನ ಸಾಯಂಕಾಲ ವಡೆ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿ ಆಯ್ತು, ಸಾಯಂಕಾಲ ಸ್ನಾಕ್ಸ್ ಸಿಗತ್ತೆ. ನೋಡಿ ತೆಗಿತೀನಿ. ಸೂಪರ್ ಆಗಿದೆ. ನೋಡಿ ನೋಡಿ ಈ ತರ ಆಗಿದೆ. ಅಂದ್ರೆ ತುಂಬಾ ಬಿಸಿ ಇದ್ದಾಗ ತಿನ್ಬಾರ್ದು ಇದನ್ನ, ಸ್ವಲ್ಪ ತಣ್ಣಗಾದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಬೇಕಂದ್ರೆ ಇದು ಅಗಸೆಕಾಳು ಚಟ್ನಿನೂ ತಿನ್ಬೋದು.